ನಮಗೆ ಗೊತ್ತಿರೋ ಹಾಗೆ ಒಂದು ವಸ್ತು ಮೇಲೆ ಲೈಟ್ ಪಾಸ್ ಆದಾಗ ಮಾತ್ರ ಅದು ನಮಗೆ ಕಾಣಿಸ್ಕೊಳ್ತದೆ. ಡಾರ್ಕ್ ಮ್ಯಾಟರ್ ಲೈಟ್ನ ಅಬ್ಸರ್ವ್ ಮಾಡಲ್ಲ ಅಂತ ಅಂದಮೇಲೆ ಅದು ಸೈಂಟಿಸ್ಟ್ಗಳಿಗೆ ಹೇಗೆ ಗೊತ್ತಾಯಿತು? ಹೌದು, ಡಾರ್ಕ್ ಮ್ಯಾಟರ್ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ಅದರಲ್ಲಿ ಲೈಟ್ನ ಕೂಡ ಬೆಂಡ್ ಮಾಡೋಷ್ಟು ಗ್ರಾವಿಟೇಷನ್ ಪವರ್ ಇದೆ. ನಾವು ಚಿಕ್ಕವರಿದ್ದಾಗ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ. ನಮ್ಮ ಕಣ್ಣಿಗೆ ಅಡ್ಡನಾಗಿ ಒಂದು ಗ್ಲಾಸ್ ಪೀಸ್ನ ಹಿಡ್ಕೊಂಡು ಅದ್ರ ಮೂಲಕ ಬೇರೆ ಆಬ್ಜೆಕ್ಟ್ಸ್ಗಳನ್ನ ನೋಡೋದು. ಹಾಗೆ ನೋಡಿದಾಗ ಒಂದೇ ಆಬ್ಜೆಕ್ಟ್ ಡಬಲ್ ಆಗಿ ಕಾಣಿಸುತ್ತೆ. ಇದೇ ರೀತಿ ಸ್ಪೇಸ್ನಲ್ಲಿ ಕೂಡ ಆಗುತ್ತೆ. 1979ರಲ್ಲಿ ಸೈಂಟಿಸ್ಟ್ಗಳು 2 ಹೊಸ ಗ್ಯಾಲಕ್ಸಿಗಳನ್ನ ಕಂಡುಹಿಡಿದ್ರು. ಆ 2 ಗ್ಯಾಲಕ್ಸಿಗಳು ನೋಡೋದಕ್ಕೆ ಒಂದೇ ರೀತಿ ಕಾಣ್ತಾ ಇದ್ವು, ಒಂದೇ ಥರ ಪ್ರಾಪರ್ಟೀಸ್ ಕೂಡ ಹೊಂದಿದ್ವು. ಆದರೆ ಅದ್ರ ಬಗ್ಗೆ ಮತ್ತೆ ತಿಳ್ಕೊಳ್ತಾ ಹೋದಷ್ಟು ಆ 2 ಗ್ಯಾಲಕ್ಸಿಗಳು ಬೇರೆ ಬೇರೆ ಅಲ್ಲ, ಒಂದೇ ಗ್ಯಾಲಕ್ಸಿಯ 2 ಇಮೇಜ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆ ಈ ಥರ ಕಾಣಿಸ್ತಾ ಇದೆ ಅಂತ ಅದ್ರ ಬಗ್ಗೆ ಹೆಚ್ಚಿನ ರಿಸರ್ಚ್ ಮಾಡಿದಾಗ ಅವ್ರಿಗೆ ಗೊತ್ತಾಗೋದೇನಂತ ಅಂದರೆ, ಆ ಗ್ಯಾಲಕ್ಸಿಯಿಂದ ಬರ್ತಾ ಇದ್ದ ಲೈಟ್ಗಳಿಗೆ ಯಾವುದೋ ಒಂದು ವಸ್ತು ಅಥವಾ ಒಂದು ವಸ್ತುಗಳ ಜಾಲ ಅಡ್ಡ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ವಸ್ತುಗಳ ಜಾಲನೇ ದ ಡಾರ್ಕ್ ಮ್ಯಾಟರ್. ಯಾವಾಗ ಡಾರ್ಕ್ ಮ್ಯಾಟರ್ ಲೈಟ್ಗೆ ಅಡ್ಡ ಬರುತ್ತೋ ಆಗ ಆ ಲೈಟ್ ಪ್ರೊಡ್ಯೂಸ್ ಮಾಡಿದ ಗ್ಯಾಲಕ್ಸಿ ಅಥವಾ ಸ್ಟಾರ್ ಡಬಲ್ ಇಮೇಜ್ಗಳನ್ನು ಕ್ರಿಯೇಟ್ ಮಾಡುತ್ತೆ, ಅಥವಾ ಬೇರೆ ಬೇರೆ ವೇರಿಯಸ್ ಮತ್ತು ತುಂಬ ವಿಚಿತ್ರವಾದ ಶೇಪ್ಗಳಲ್ಲಿ ಆ ಸ್ಟಾರ್ಸ್ಗಳು ಕಾಣಿಸುತ್ತೆ. ಆದರೆ ರಿಯಾಲಿಟಿಯಲ್ಲಿ ಆ ಸ್ಟಾರ್ಸ್ಗಳು ಅಥವಾ ಗ್ಯಾಲಕ್ಸಿಗಳು ನಾರ್ಮಲ್ ಆಗಿಯೇ ಎಕ್ಸಿಸ್ಟ್ ಆಗಿರುತ್ತೆ. ಈ ಫೆನಾಮಿನನ್ನ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂತ ಕರೀತಾರೆ.